ರಾಜ್ಯದ ರೈತರನ್ನ ಕಡೆಗಣಿಸ್ತಾ ಇರ್ತಕ್ಕಂಥ ಈ ಸರ್ಕಾರ ನಾವು ಆಗ್ರಹ ಪಡಿಸ್ತೇವೆ. ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕೂಡಲೇ ಬಿಡದಿಯ ಟೌನ್ಶಿಪ್ ನ ಯೋಜನೆಯನ್ನ ಕೈ ಬಿಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಪಡಿಸುತ್ತೆ. ನಿನ್ನೆಯ ದಿನ ಸಾವಿರಾರು ಸಂಖ್ಯೆಯಲ್ಲಿ ರೈತರನ್ನ ಸೇರಿಸಿ ಒಂದು ಬೃಹತ್ ಧರಣಿ ಸತ್ಯಾಗ್ರಹ ಮಾಡುವ ಮೂಲಕ ಒಂದು ದೊಡ್ಡ ಪ್ರತಿಭಟನೆಯನ್ನ ಭಾರತೀಯ ಜನತಾ ಪಾರ್ಟಿ ನಮ್ಮ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ರವರು, ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ರವರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ರೈತ ಹೋರಾಟಗಾರರಾಗಿರ್ತಕ್ಕಂಥ ಯಡಿಯೂರಪ್ಪನವರ ನೇತೃತ್ವದಲ್ಲಿ, ಚಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಈ ಬಿಡದಿ ಟೌನ್ಶಿಪ್ ನ ಕೂಡಲೇ ಹಿಂದೆ ಪಡಿಬೇಕು ಅಂತೇಳಿ ಆಗ್ರಹ ಪಡಿಸಿದ್ದೇವೆ. ಅಕಸ್ಮಾತ್ ವಾಪಸ್ ತೆಗೆದುಕೊಳ್ಳದೆ ಹೋದ್ರೆ ನಾವು ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಹೇಳಿ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡಿದ್ರು. ಯಾವತ್ ಮಾತಾಡ್ತೀವಿ, ಯಾವತ್ ಪಾದಯಾತ್ರೆ ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆ ನಮ್ಮ NDAಯ ಸದಸ್ಯ ಪಾರ್ಟಿ ಆಗಿರ್ತಕ್ಕಂಥ JDS ಜೊತೆನಲ್ಲಿ ಮಾತಾಡಿ ನಾವು ಡೇಟ್ ಅನ್ನ ಅನೌನ್ಸ್ಮೆಂಟ್ ಮಾಡೋಣ ಅಂತ ರಾಜ್ಯಾಧ್ಯಕ್ಷರು, ನಮ್ಮ ಪ್ರತಿಪಕ್ಷ ನಾಯಕರು ಯಡಿಯೂರಪ್ಪನವರು, ಚಲವಾದಿ ನಾರಾಯಣಸ್ವಾಮಿ ಅವರು, ನಮ್ಮ CT ರವಿ ಅವರು, ನಾನು, ನಮ್ಮ ಇನ್ನಿತರು ಎಲ್ಲರೂ ನಾವಲ್ಲಿ ಸೇರಿದಾಗ ಚರ್ಚೆ ಮಾಡಿಬಿಟ್ಟು ಪಾದಯಾತ್ರೆಯನ್ನು ಅನೌನ್ಸ್ಮೆಂಟ್ ಮಾಡಿದ್ದೇವೆ. ಅದರ ದಿನಾಂಕವನ್ನ ಇವತ್ತು JDS ಅನೌನ್ಸ್ಮೆಂಟ್ ಮಾಡಿದೆ. 30, 31 ಮತ್ತು ಆಗಸ್ಟ್ 1 ಅನೌನ್ಸ್ಮೆಂಟ್ ಮಾಡಿದೆ. ಈ ವಿಷಯದ ಬಗ್ಗೆ ಇವತ್ತು ಟಿವಿಗಳಲ್ಲಿ ಒಟ್ಟಿಗೆ ಮಾಡ್ತಾರ, ಬೇರೆ ಬೇರೆ ಮಾಡ್ತಾರ ಅನ್ನುವಂತ ಒಂದು ಸುದ್ದಿ ಬರ್ತಾ ಇದೆ. ನಾವು NDA ಈ ಹಿನ್ನೆಲೆಯಲ್ಲಿ ನಮ್ಮ ಎರಡೂ ಪಾರ್ಟಿಗಳ ಬೇಡಿಕೆಯು ಕೂಡ ಒಂದೇ ಆಗಿದೆ. ಅದೇನು ಅಂತ ಹೇಳಿದ್ರೆ ಈ ಒಂದು ಟೌನ್ಶಿಪ್ ಯೋಜನೆಯನ್ನ ವಾಪಸ್ ಪಡಿಬೇಕು ಅಂತ. ಆದ್ರಿಂದ ಈ ದಿನಾಂಕದ ಬಗ್ಗೆ ಏನ್ ನಮ್ಮ JDS ಅನೌನ್ಸ್ಮೆಂಟ್ ಮಾಡಿದೆ, ಈ ವಿಷಯದ ಬಗ್ಗೆ ನಮ್ದು ಯಾವುದೇ ತಕರಾರಿಲ್ಲ. ಆದ್ರೆ ಈ ವಿಷಯದ ಬಗ್ಗೆ ನಮ್ಮ ಪ್ರತಿಪಕ್ಷ ನಾಯಕರು, ಅಧ್ಯಕ್ಷರು ಒಂದ್ಸರಿ ಮಾತಾಡಿ ನಾವು ಪಾದಯಾತ್ರೆ ಬಗ್ಗೆ ನಾವು ಯಾವುದೇ ಕಾಂಟ್ರವರ್ಸಿ ಮಾಡ್ಕೊಳ್ಳಕ್ ಹೋಗೋದಿಲ್ಲ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ದು ಒಂದೇ ನಿರ್ಧಾರವನ್ನು ನಾವು ಪ್ರಕಟಿಸ್ತೇವೆ. ಇದು ಒಂದ್ರೇನು. ನಾನು ಆಗ್ರಹ ಪಡಿಸೋದೇನು ಅಂತ ಹೇಳಿದ್ರೆ, ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ಡಬಲ್ ಸ್ಟ್ಯಾಂಡರ್ಡ್ ಅನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನೀವು ಹೇಳ್ತಾ ಇದ್ದೀರಿ ನಾವು ಯಾವುದೇ ಕಾರಣಕ್ಕೂ ಕೂಡ ಒತ್ತಾಯ ಪೂರ್ವಕವಾಗಿ ಜಮೀನನ್ನ ವಶಪಡಿಸ್ಕೊಳ್ಳಲ್ಲ ಅಂತ. ಎರಡನೇ ನೋಟಿಫಿಕೇಶನ್ ಯಾಕೆ ಅನೌನ್ಸ್ಮೆಂಟ್ ಮಾಡಿದ್ರೆ ಅವತ್ತೇ? ಸಾವಿರಾರು ಎಕರೆ ಜಮೀನನ್ನ ಕಬ್ಜಾ ಮಾಡ್ತಕ್ಕಂಥ ನೋಟಿಫಿಕೇಶನ್ ಯಾಕೆ ಹೊರಡಿಸಿದ್ರಿ? ಯಾಕೆ ಈ ತರದ ಡಬಲ್ ಸ್ಟ್ಯಾಂಡರ್ಡ್, ದ್ವಿಮುಖ ನೀತಿ? ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಮತ್ತು ಅದು ಸಂಪೂರ್ಣವಾಗಿ ಫಲವತ್ತಾದ ಭೂಮಿ, ತೆಂಗು, ಅಡಿಕೆ ಮತ್ತೆ ತೋಟಗಾರಿಕೆ ಬೆಳೆ, ವಾಣಿಜ್ಯ ಬೆಳೆ ಸಮೃದ್ಧವಾಗಿ ಬೆಳೆತಕ್ಕಂಥ ಒಂದು ಫಲವತ್ತಾದ ಭೂಮಿ. ಅರ್ಧ ಎಕರೆ ಇರ್ತಕ್ಕಂಥ ರೈತರ ಜಮೀನನ್ನು ಕೂಡ ನೀವು ವಶಪಡಿಸ್ಕೊಳ್ತಾ ಇದ್ದೀರಾ. ನಿನ್ನೆ ನಮ್ಮ ಹೋರಾಟದಲ್ಲಿ ರೈತರು ಬಂದು ಮಾತಾಡಿದ್ದನ್ನ ತಾವೇ ನೋಡಿದಿರಿ. ಈ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ಕೂಡಲೇ ಕೈ ಬಿಡಬೇಕು. ಸರ್ಕಾರಿ ಭೂಮಿಯನ್ನು ತೆಗೆದುಕೊಂಡು ನೀವು ಮಾಡಿ, ನಮ್ದು ಯಾವುದೇ ತಕರಾರಿಲ್ಲ ಟೌನ್ಶಿಪ್ ಮಾಡೋದ್ರ ಬಗ್ಗೆ. ನೀವು ಸರ್ಕಾರದ ಭೂಮಿಯಲ್ಲಿ ಮಾಡಿ, ಆದ್ರೆ ರೈತರ ಭೂಮಿಯನ್ನ, ಉಳುವ ಭೂಮಿಯನ್ನ, ಬೆಳೆಯುವ ಭೂಮಿಯನ್ನ ಅದನ್ನ ನಾಶ ಮಾಡಿಬಿಟ್ಟು ಟೌನ್ಶಿಪ್ ಮಾಡೋದೇನಿದೆ, ಇದು ರೈತರ ಸಮಾಧಿಯ ಮೇಲೆ ನಗರ ನಿರ್ಮಾಣ ಮಾಡದಂತ ಯೋಜನೆ ಆಗುತ್ತೆ. ಆದ್ರಿಂದ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಆಗೋಕ್ ಬಿಡೋದಿಲ್ಲ. ಬಿಜೆಪಿ ಮತ್ತು JDS ಒಟ್ಟಾಗಿ ನಾವು ಹೋರಾಟವನ್ನು ಮಾಡ್ತೇವೆ. ಪಾದಯಾತ್ರೆ ಒಂದೇ ಇಲ್ಲ, ಒಟ್ಟಿಗೆ ಎಲ್ಲ ಸೇರಿ ನಾವು ಒಂದೇ ಪಾದಯಾತ್ರೆ ಮಾಡ್ತೀವಿ. ಡೇಟ್ ಅನ್ನ ಇದ್ ಮಾಡ್ತೀವಿ ಅಷ್ಟೇ. ಪ್ರಾಣೇಶ್ ಅವರ ಯಾವುದೇ ಕಾಂಟ್ರವರ್ಸಿ ಇಲ್ಲ. ನಮ್ದು ಡೇಟ್ ಅನೌನ್ಸ್ ಆಗಿದೆಯಲ್ಲ, 30, 31. ಅದ್ರ ಬಗ್ಗೆ ನಾವು ಅನೌನ್ಸ್ ಮಾಡ್ತೀವಿ. ಸರ್, ಪ್ರಾಣೇಶ್ ಅವರು ಈ ವಿಷಯದಲ್ಲಿ ನಾವು ಮಾತುಕತೆಯನ್ನ ಮಾಡಿಬಿಟ್ಟು ನಮ್ಮ ನೀತಿ ಏನಾಗಬೇಕು ಅನ್ನೋದ್ರ ಬಗ್ಗೆ ನಾವು ಪ್ರಕಟಣೆಯನ್ನ ಕೊಡ್ತೇವೆ. ನಾನು ವಿನಂತಿಯನ್ನ ಮಾಡ್ತೇನೆ,
ಒಂದು ಸಂಪ್ರದಾಯ ಬಹಳ ವರ್ಷಗಳಿಂದ ಮುಂದುವರ್ಕೊಂಡು ಬಂದಿದೆ. ನಮ್ಮ ಬಸವರಾಜ್ ಹೊರಟ್ಟಿ ಅವರು ತುಂಬಾ ಹಿರಿಯರು, ಮುತ್ಸದ್ದಿ. ಹಾಗಾಗಿ ಅವ್ರನ್ನ ಮುಂದುವರಿಸಬೇಕು ಸಭಾಪತಿಯನ್ನಾಗಿ ಅನ್ನುವಂಥದ್ದು ನಮ್ಮ ಮನವಿಯಾಗಿದೆ. ಬಸವರಾಜ್ ಹೊರಟ್ಟಿ ಅಂತ ಇಡೀ ದೇಶಕ್ಕೆ ಹಿರಿಯರವರು ವಿಧಾನ ಪರಿಷತ್ತಿಗೆ. ಹಾಗಾಗಿ ಅವ್ರನ್ನ ಮುಂದುವರಿಸಬೇಕು ಅಂತಕ್ಕಂಥದ್ದು ನಮ್ಮ ಮನವಿಯಾಗಿದೆ. ಸರ್ಕಾರ ಕನ್ಸಿಡರ್ ಮಾಡುತ್ತೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ನಿಮ್ರಾಗೌಡರು ಮಾಡುವಾಗ ಮತ್ತಿಗೆ ಹಾಕಿದೆ, ಡಿ.ವಿ. ಚಂದ್ರಗೌಡರು ವಿರೋಧ ಮಾಡುವ ಈ ಸಂಪ್ರದಾಯ ಒಳ್ಳೆಯದಲ್ಲ, ಆದ್ರೂ ಕೂಡ ನೀವು ನಿಮ್ರಾಗೌಡರನ್ನು ಉಪಸಭಾಪತಿ ಮಾಡಿದ್ರಿ. ಈ ಸಂಪ್ರದಾಯ ಬರೋದು ನೀವು ಈಗ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ. ನಾವು ಈ ಹಿಂದೆನೂ ಕೂಡ ಕಾಂಗ್ರೆಸ್ಸಿನ ಸಭಾಪತಿಯನ್ನ ಮುಂದುವರಿಸಿರೋ ಉದಾಹರಣೆ ಇದೆ. ನಾನು ಸ್ವಲ್ಪ ವಿಚಾರವನ್ನ ನೋಡ್ಕೊಂಡು ಬಂದು ಹೇಳ್ತೇನೆ. 6 ಬಾರಿ ಈ ತರದ ವಾತಾವರಣಗಳು ಆಗಿದ್ದಾವೆ. ಅದಕ್ಕೆ ನಾನು ಹೇಳ್ತೀನಿ ಅಂತ ಹೇಳಿದೆ. ಯಾವ್ಯಾವಾಗ ನಿಮ್ರಾಗೌಡರು ಮಾಡುವಾಗ ಡಿ.ವಿ. ಚಂದ್ರಗೌಡರು ವಿರೋಧ ಮಾಡಿದ್ರು. ಅದೇನೋ ಒಂದು ಉದಾಹರಣೆ ಇರಬಹುದು, ಬಹಳಷ್ಟು ಉದಾಹರಣೆಗಳಿರೋದು ವಿಧಾನ ಪರಿಷತ್ನಲ್ಲಿ. ಹಿರಿಯರಿದ್ರೆ ಅವ್ರನ್ನ ಮುಂದುವರಿಸ್ತಿರ್ತಕ್ಕಂಥ ಅನೇಕ ಉದಾಹರಣೆ ಇದಾವೆ. ಅವ್ರನ್ನ ಯಾರ್ಯಾರು ಅಂತ ಬೇಕಾದ್ರೆ ನಾನು ಲಿಸ್ಟ್ ಕೊಡ್ತೇನೆ. ಅದಕ್ಕೆ ನಾನು ವಿನಂತಿಯನ್ನ ಮಾಡ್ತೇನೆ, ಬಸವರಾಜ್ ಹೊರಟ್ಟಿ ಅವರು ಹಿರಿಯರು, ಅವ್ರನ್ನ ಮುಂದುವರಿಸಬೇಕು ಅಂತಕ್ಕಂಥದ್ದು ನಮ್ಮದು ವಿನಮ್ರ ಮನವಿಯಾಗಿದೆ. ಈಗ ಪರ ಮತ್ತೆ ರಾಜ್ಯದಲ್ಲೇ ಬಹಳಷ್ಟು ಇದಿದೆ. ಈಗ ಕಾಂಗ್ರೆಸ್ನಿಂದ ಭಾಗವಹಿಸುವಂತದ್ರ ಬಗ್ಗೆ ನಾವು ಒಂದು ಸಣ್ಣ ಕ್ಲಾರಿಫಿಕೇಶನ್ ಅನ್ನ ನಮ್ಮ ನಾಯಕರು ಅವ್ರ ಜೊತೆ ಮಾತಾಡಿ ನಾವು ಪ್ರಕಟಿಸ್ತೇವೆ. ಇನ್ನೂ ಕೂಡ ನಮ್ದು ಅದಕ್ಕೆ ಕಾಂಟ್ರವರ್ಸಿ ಇಲ್ಲ. ಭಾಗವಹಿಸುವ ಬಗ್ಗೆ ನಾವಿನ್ನು ತೀರ್ಮಾನ ಮಾಡಿಲ್ಲ. ನಾವು ಅಧ್ಯಕ್ಷರು ಮತ್ತು ಪ್ರತಿಪಕ್ಷ ನಾಯಕರು ಅವ್ರ ಹತ್ರ ಮಾತಾಡಿದಾರೋ ಇನ್ನೂ ಗೊತ್ತಿಲ್ಲ. ಹಾಗಾಗಿ ಮಾತಾಡ್ತಾರೆ. ನಾವು ಅದ್ರ ಬಗ್ಗೆ ಇದು ಮಾಡ್ತೀವಿ. ನಮ್ದು ಯಾವುದೇ ಹೋರಾಟದ ಬಗ್ಗೆ ನಮ್ದು ಯಾವುದೇ ಎರಡು ಧ್ವನಿ ಇಲ್ಲ, ಒಂದೇ ಧ್ವನಿ ನಮ್ದು. NDAದು, JDS ಮತ್ತು ಬಿಜೆಪಿದು ಆ ಯೋಜನೆಯನ್ನ ಕೈ ಬಿಡಬೇಕು. ಇಲ್ಲಿ ವಿಚಾರ ಪಾದಯಾತ್ರೆ ಒಂದೇ ಬಗ್ಗೆ, ನಮ್ದು ಪಾದಯಾತ್ರೆ ಒಂದೇ. ಅದ್ರ ಬಗ್ಗೆ ನಾವು ಕ್ಲಾರಿಫಿಕೇಶನ್ ಮಾಡ್ತೀವಿ ಅಷ್ಟೇ. ಇತ್ತೀಚೆಗಷ್ಟೇ ರಾಜ್ಯಾಧ್ಯಕ್ಷರು ಇಬ್ರು ಧ್ವನಿಯು ಒಂದೇ, ಬೇಡಿಕೆಯೂ ಕೂಡ ಒಂದೇ, ಗುರಿಯೂ ಕೂಡ ಒಂದೇ. ಈ ಸರ್ಕಾರವನ್ನ ಮನೆಗೆ ಕಳಿಸ್ಬೇಕು. ಗುರಿಯೂ ಕೂಡ ಒಂದೇ, ಹೋರಾಟವೂ ಕೂಡ ಒಂದೇ, ಕರ್ನಾಟಕ ರಾಜ್ಯ ಒಂದೇ. ಈ ಕಾಂಗ್ರೆಸ್ಸಿನ ಧೋರಣೆಯನ್ನ ನಾವು ಖಂಡಿಸಿ ಪಾದಯಾತ್ರೆಯನ್ನ ನಾವು ಇಬ್ರು ಮಾಡ್ತೇವೆ. ಯಾಕೆ ಗೊಂದಲ ಆಯ್ತು ನಿಮ್ಮಿಬ್ಬರ ನಡುವೆ? ಏನು ಗೊಂದಲ ಇಲ್ವಲ್ಲ, ಹೇಳ್ತೀನಿ. ಗೊಂದಲ ಏನಿದೆ? ಇಬ್ರು ಪಾದಯಾತ್ರೆ ಅವರು ಅನೌನ್ಸ್ಮೆಂಟ್ ಮಾಡಿದಾರೆ, ನಾವು ಅನೌನ್ಸ್ಮೆಂಟ್ ಮಾಡಿದ್ವಿ. ಡೇಟ್ ನಿನ್ನೆ ತಕ್ಷಣ ನಮ್ಮ ಅಧ್ಯಕ್ಷರು ಫೋನ್ ಮಾಡಿದ್ದಾರೆ, ಸಿಕ್ಕಿಲ್ಲ. ಪಾದಯಾತ್ರೆ ಅಂತ ಅನೌನ್ಸ್ಮೆಂಟ್ ಮಾಡೋದು ಬೇಡ, ಡೇಟ್ ಅನ್ನ ಅನೌನ್ಸ್ಮೆಂಟ್ ಆಮೇಲೆ ಮಾತಾಡ್ಬಿಟ್ಟು ಮಾಡೋಣ ಅಂತ ಹೇಳಿದ್ರು. ಮಾತಾಡಿ ನಾವು ಕ್ಲಾರಿಫಿಕೇಶನ್ ಮಾಡ್ತೀವಿ. ಈಗ ಎರಡು ಪಕ್ಷದ ರಾಜ್ಯಾಧ್ಯಕ್ಷರು ಇತ್ತೀಚೆಗಷ್ಟೇ ಸಮನ್ವಯತೆ ಬಗ್ಗೆನೇ ಚರ್ಚೆ ಮಾಡಿದ್ರು. ಸೊ ಇಲ್ಲೂ ಕೂಡ ಸಮನ್ವಯತೆ ಇಲ್ಲದೆ ಹೋಯ್ತಾ ಅನ್ನೋಂಥದ್ದು? ಸಮನ್ವಯತೆ ಇಲ್ಲ ಅಂತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಎಷ್ಟು ದಿನ ಆಯ್ತು ಸಚಿವ ಸಂಪುಟ ರಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿ? ಒಬ್ಬರ ರೈತರ ಗೋಳನ್ನ ನೋಡೋದಕ್ಕೆ ಹೋಗಿದಾರ? ರೈತರ ಬರವನ್ನ ನೋಡ್ಕೊಂಬರಕ್ ಹೋಗಿದಾರ? ಅಧ್ಯಯನ ಮಾಡಕ್ ಹೋಗಿದಾರ? ಕುಡಿಯಕ್ ನೀರಿಲ್ಲ ದನಕರುಗಳಿಗೆ, ಬಿತ್ತನೆ ಮಾಡಿ ಬೆಳೆ ಎಲ್ಲ ಒಣಗೋಯ್ತು, ರೈತರು ನೋಡಕ್ ಹೋಗಿದಾರ? ತಾಳ ಮೇಳ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಇವ್ರದು. ಎತ್ತು ಏರಿಗೆ ಕೋಣ ನೀರಿಗೆ ಅಂತಕ್ಕಂಥ ಸರ್ಕಾರ ಕಾಂಗ್ರೆಸ್ದು. ನಮ್ದು ಪಾದಯಾತ್ರೆ ಒಂದೇ, ಗುರಿ ಒಂದೇ, ರೈತ ವಿರೋಧಿ ಬಿಡದಿ ಯೋಜನೆಯನ್ನ ಕೈ ಬಿಡಬೇಕು. ಏನು ಕಾಂಟ್ರವರ್ಸಿ ಇಲ್ಲ ನಮ್ದು. ಕ್ಲಾರಿಫಿಕೇಶನ್ ಮಾಡ್ತೀವಿ ಇಷ್ಟೇ. ಬರಗಾಲದ ಬಗ್ಗೆ ತಕ್ಷಣ ನಿಮ್ಮ ಮೊದಲನೇ ಹಂತದ ಪರಿಹಾರವನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಕೂಡ ನಮ್ಮ ಪಾದಯಾತ್ರೆಯಲ್ಲಿ ವಿಷಯ ಇದೆ. ಧನ್ಯವಾದ. ಭಾಗವಹಿಸುವ ಬಗ್ಗೆ ಸಹಾಯಧನ ಪ್ರವಾಹ ಬಂದಾಗ, ಬರ ಬಂದಾಗ ಕೊಡುತ್ತೆ. ಕೇಂದ್ರದಿಂದ ಅಧ್ಯಯನಕ್ಕೋಸ್ಕರ ಟೀಮ್ಗಳನ್ನು ಕೂಡ ಆ ರಾಜ್ಯಗಳಿಗೆ ಕಳಿಸ್ಕೊಡುತ್ತೆ. ನಿಮ್ ಸರ್ಕಾರ ಏನ್ ಮಾಡ್ತಾ ಇದೆ? ಟೀಮನ್ನು ಕಳಿಸಲ್ಲ, ಅಧ್ಯಯನಕ್ಕೆ ಯಾರು ಹೋಗಲ್ಲ, ಯಾರು ಸತ್ರು ಒಂದ್ ನ್ಯಾಯ ಪೈಸಾ ಕೊಡಲ್ಲ. ರೈತರ ವಿರುದ್ಧ ಯೋಜನೆಗಳನ್ನ ಅನೌನ್ಸ್ಮೆಂಟ್ ಮಾಡ್ತೀರಾ. ಯಡಿಯೂರಪ್ಪನವ್ರು 4,000 ರೂಪಾಯಿ ಕೊಡ್ತಾ ಇದ್ರು, ಅದನ್ನ ರದ್ದು ಮಾಡಿದ್ರಿ ರೈತರಿಗೆ. ಆಮೇಲೆ ರೈತರ ಪಂಪ್ ಸೆಟ್ ಗಳಿಗೆ ಟ್ರಾನ್ಸ್ಫಾರ್ಮರ್ ಹಾಕೋದಕ್ಕೆ 25,000 ರೂಪಾಯಿನಲ್ಲಿ ರೈತರು ಹಾಕೊಳ್ತಾ ಇದ್ರು, ಈಗ 3 ಲಕ್ಷ ಮಾಡಿದಿರ. ರೈತರ ವಿರುದ್ಧ ನಿಮ್ ನೀತಿಗಳನ್ನು ಅನೌನ್ಸ್ಮೆಂಟ್ ಮಾಡ್ತಾನೆ ಇದ್ದೀರಾ. ರೈತರ ವಿರುದ್ಧ ನಿಮ್ಮ ಸಮರನೇ ಇದೆ. ರೈತರನ್ನ ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಏನ್ ಮಾಡ್ತಾ ಇದ್ದೀರಾ? ಬರ ಬಂದ್ರು ಹೋಗಲ್ಲ,
ನೆರೆ ಬಂದ್ರು ಹೋಗಲ್ಲ. ಏನ್ ಕೆಲಸ ಮಾಡ್ತಾ ಇದೀರಿ ಅಂತದ್ದು? ನಿಮ್ ಸರ್ಕಾರ ಏನ್ ಕೆಲಸ ಮಾಡ್ತಾ ಇದ್ದೀರಿ? ಈ ಗ್ಯಾರಂಟಿಯೂ ಸೇರಿದಂತೆ ಲೂಟಿ ಮಾಡೋದು ಒಂದು ಕೆಲಸ ಬಿಟ್ಟು ಇನ್ನೇನ್ ಕೆಲಸ ಮಾಡ್ತಾ ಇದೆ ಈ ಸರ್ಕಾರ? ಕೃಷಿ ಸಚಿವರಿಲ್ಲ, ಎಲ್ಲದ ಡಿಪಾರ್ಟ್ಮೆಂಟ್ಗಳು ಸಚಿವರು ಏಕ ಸಚಿವರು, ಅವರು ಡಿ.ಕೆ. ಶಿವಕುಮಾರ್ ಅವರು. ಬಹುಶಃ ಬಹಳ ಸಮೃದ್ಧವಾಗಿರಬಹುದು ಡಿ.ಕೆ. ಶಿವಕುಮಾರ್ ಅವರ ಆಡಳಿತ, ನಾವು ಒಬ್ಬರೇ ನೋಡ್ಕೊಂಡ್ಬಿಡ್ಬಹುದು ಅಂಥೇಳಿ. ಉತ್ಪನ್ನವೂ ಚೆನ್ನಾಗಿರಬಹುದು, ಒಬ್ಬರೇ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಎಲ್ಲ ಇಲಾಖೆಗಳು ಸಚಿವರಾಗಿರೋದ್ರಿಂದ. ಆದ್ರಿಂದ ಈ ನೀತಿಯನ್ನ ಕೈ ಬಿಡಬೇಕು. ನೀವೇ ಪ್ರವಾಸ ಮಾಡಿ ರೈತರ ಗೋಳನ್ನ ನೋಡ್ಕೊಂಡ್ ಬನ್ನಿ. ಯಡಿಯೂರಪ್ಪನವ್ರು ಒಬ್ಬರೇ ಇದ್ದಾಗ ಇಡೀ ರಾಜ್ಯ ಸುತ್ತಲಿಲ್ವಾ? ಕೊಡ್ಲಿಲ್ವಾ ಪರಿಹಾರನ? ಮನೆ ಬಿದ್ರೆ ಇಷ್ಟು, ನೆರೆ ಭೂಮಿ ಹಾಳಾದ್ರೆ ಇಷ್ಟು, ಬಿತ್ತನೆ ಲಾಸ್ ಆದ್ರೆ ಇಷ್ಟು ಅನೌನ್ಸ್ಮೆಂಟ್ ಮಾಡಿದ್ರು. 1 ಲಕ್ಷ ರೂಪಾಯಿ, 10,000 ರೂಪಾಯಿಂದ ಹಿಡ್ಕೊಂಡು 1 ಲಕ್ಷದವರೆಗೆ ಅನೌನ್ಸ್ಮೆಂಟ್ ಮಾಡಿದ್ರು ಯಡಿಯೂರಪ್ಪನವ್ರು. ನೀವೇನ್ ಮಾಡ್ತಾ ಇದ್ದೀರಿ? ರೈತರ ಗೋಳನ್ನ ಕೇಳೋದೇ ಇಲ್ಲ ನೀವು. ಒಂದ್ ರೀತಿ ಈ ಸರ್ಕಾರ ರೈತ ವಿರೋಧಿ ಸರ್ಕಾರ, ಮಹಿಳಾ ವಿರೋಧಿ ಸರ್ಕಾರ. SC, ST, OBC ಹಣವನ್ನು ಕೂಡ ನುಂಗ್ತಾ ಇದ್ದೀರಿ. SCP, TSP ಹಣ 56,000 ಕೋಟಿ ರೂಪಾಯಿ ಬೇರೆ ಬೇರೆ ಯೋಜನೆಗಳ ಹಣವನ್ನ ಡೈವರ್ಟ್ ಮಾಡಿಬಿಟ್ಟು ಅದನ್ನ ನುಂಗಿದ್ರಿ. ಗೃಹಲಕ್ಷ್ಮಿದು 5,000 ಕೋಟಿ ರೂಪಾಯಿ ಅದನ್ನ ಮಾಡಿದ್ರಿ. ಮತ್ತು ಅದಲ್ಲದೇನೆ ಅಕೌಂಟ್ಗಳನ್ನು ಕೂಡ ಬದಲಾಯಿಸ್ತಾ ಇದ್ದೀರಿ. ಮಹಿಳೆಯರ ಅಕೌಂಟ್ಗಳು ಸುಮಾರು 10 ಲಕ್ಷ ಅಕೌಂಟ್ಗಳು ಬದಲಾಗಿದ್ದಾವೆ. ಸುಮಾರು 19,000 ಜನ ಮಹಿಳೆಯರ ಹಣ ಒಂದೇ ಅಕೌಂಟ್ ನಂಬರ್ಗೆ ಹೋಗ್ತಾ ಇದೆಯಂತೆ. ಏನ್ ಮಾಡ್ತಾ ಇದೆ ಸರ್ಕಾರ ಇದು? ಲೂಟಿಕೋರ ಸರ್ಕಾರ, ರೈತರ ವಿರುದ್ಧ ದೌರ್ಜನ್ಯ ಮಾಡ್ತಾ ಇರ್ತಕ್ಕಂಥ ಸರ್ಕಾರ. ಹಾಗಾಗಿ ನಮ್ದು NDAದು, JDS ಮತ್ತು BJPದು ಒಂದೇ ನೀತಿ, ರೈತರ ಪರವಾಗಿರ್ತಕ್ಕಂಥ ನೀತಿಯನ್ನ ಈ ಸರ್ಕಾರ ಅನೌನ್ಸ್ಮೆಂಟ್ ಮಾಡಬೇಕು. ಅದಕ್ಕೋಸ್ಕರ ನಾವು ಒಟ್ಟಾಗಿ ಪಾದಯಾತ್ರೆಯನ್ನ ಮಾಡ್ತೇವೆ.